ಗ್ರೇಟರ್ ಬೆಂಗಳೂರು ಇನ್ಮೇಲೆ ಅಧಿಕೃತವಾಗಿ ಈಗ ಅಸ್ತಿತ್ವಕ್ಕೆ ಬರ್ತಾ ಇದೆ. ಅಂದರೆ BBMP ಬದಲಾಗಿ ಈಗ ಗ್ರೇಟರ್ ಬೆಂಗಳೂರು ಆಗತ್ತೆ. ಸೊ ಗ್ರೇಟರ್ ಬೆಂಗಳೂರು ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರ್ತಾ ಇರುವಂಥದ್ದು. BBMPಯನ್ನು 5 ಭಾಗಗಳಾಗಿ ವಿಭಜಿಸಿ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸೊ ನಗರಾಭಿವೃದ್ಧಿ ಇಲಾಖೆಯಿಂದ ಅಧಿಕೃತ ಆದೇಶ ಪ್ರಕಟ ಆಯಿತು. ಸೊ ಬೆಂಗಳೂರು ಪಶ್ಚಿಮ ಪಾಲಿಕೆ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ, ಬೆಂಗಳೂರು ಉತ್ತರ ಪಾಲಿಕೆ, ಬೆಂಗಳೂರು ಪೂರ್ವ ನಗರ ಪಾಲಿಕೆ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗಳಾಗಿ 5 ಭಾಗಗಳನ್ನಾಗಿ ಈಗ ವಿಭಜಿಸಲಾಗಿದೆ. ಸೊ ಗ್ರೇಟರ್ ಬೆಂಗಳೂರು ಇದು ಈ ಸರ್ಕಾರದ ಕನಸು. ಅದು ಗ್ರೇಟರ್ ಬೆಂಗಳೂರು ಇರಬೇಕು ಅಂತೇಳಿ BBMPಯ ಬದಲಾಗಿ ಗ್ರೇಟರ್ ಬೆಂಗಳೂರು ಅಂದರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ಅಕ್ಕಪಕ್ಕದಲ್ಲಿರುವಂಥ ಜಿಲ್ಲೆಗಳನ್ನು ಬೆಳೆಸಬೇಕು ಅನ್ನುವಂಥ ಲೆಕ್ಕಾಚಾರ. ಈಗ ಈಗಿರುವಂಥ ಬೆಂಗಳೂರನ್ನೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಇರುವಂಥ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಅದನ್ನು ಹೊರತಾಗಿ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಮತ್ತೆ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗತ್ತೆ. ಇಲ್ಲಿಂದ ಈ ಮೆಟ್ರೋ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಬೇರೆಯ ಒಂದು ಕಾರ್ಖಾನೆಗಳು ಬೇರೆ ಕಡೆಗೆ ಶಿಫ್ಟ್ ಆಗಬೇಕಾಗತ್ತೆ. ಸೊ ಆ ರೀತಿಯ ಲೆಕ್ಕಾಚಾರ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಗ್ರೇಟರ್ ಬೆಂಗಳೂರು ಅನ್ನೋದು ಅಸ್ತಿತ್ವಕ್ಕೆ ಬಂದಾಯಿತು. ಇನ್ಮೇಲೆ ಗ್ರೇಟರ್ ಬೆಂಗಳೂರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮ್ಯಾಪ್ ರೆಡಿ ಆಗುತ್ತೆ. ಸೊ ಹಂಗಾಗಿ ಇಲ್ಲಿಂದ ರಾಮನಗರ ತನಕ ಆಗಿರ್ಬೋದು, ಬಿಳಿದಿ ತನಕ ಗ್ರೇಟರ್ ಬೆಂಗಳೂರು, ಆಮೇಲೆ ಆಯಾ ಭಾಗದಲ್ಲಿ ಮೈಸೂರಿಗೆ ಹತ್ತಿರ ಆಗುತ್ತೆ. ಇದೆಲ್ಲವನ್ನು ಅಂದರೆ ಹೀಗಾಗಿ ಪ್ರಮುಖವಾಗಿ 5 ಭಾಗಗಳಾಗಿ ವಿಭಜಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥ ಹಿನ್ನೆಲೆಯಲ್ಲಿ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ ಗ್ರೇಟರ್ ಬೆಂಗಳೂರು ಅಧಿಕೃತವಾಗಿ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಸೊ ಯಾವ ರೀತಿಯಾಗಿ ಈ ಸರ್ಕಾರಕ್ಕೆ ಹೇಗೆಲ್ಲ ಚಾಲೆಂಜ್ ಇರುತ್ತೆ ಅಂಥೇಳಿ ಆದಂತಹ ಒಂದು ಘಟ್ಟ. ಯಾಕಂತಂದ್ರೆ ಗ್ರೇಟರ್ ಬೆಂಗಳೂರನ್ನ ಮಾಡಿದ ನಂತರದಲ್ಲಿ ಬೆಂಗಳೂರು BBMP ಅಂದ್ರೆ BBMP ಹೋಗಿ ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಂತು, ಅದರ ಒಂದು ಸ್ವರೂಪ ಹೇಗಿರ್ಬೇಕು, ಎಷ್ಟು ಭಾಗಗಳಾಗಿ ವಿಭಜನೆ ಮಾಡಬೇಕು, ಮುಖ್ಯವಾದ ಪ್ರಶ್ನೆ ಇದ್ದಿದ್ದು ಎಷ್ಟು ಭಾಗಗಳಾಗಿ ವಿಭಜನೆ ಮಾಡಬೇಕಾಗ್ತದೆ. 7 ಭಾಗಗಳಾಗಿ ವಿಭಜನೆ ಮಾಡೋದು, 3 ಭಾಗಗಳಾಗಿ ವಿಭಜನೆ ಮಾಡೋದು ಅಥವಾ 5 ಭಾಗಗಳಾಗಿ ವಿಭಜನೆ ಮಾಡೋದು, ಇದು ಬಹಳಷ್ಟು ಚರ್ಚೆಗಳು ನಡೀತಾನೆ ಇತ್ತು. ಕೊನೆಗೂ ಸರ್ಕಾರ ಈಗ ಒಂದು ಅಂತಿಮವಾದಂತಹ ನಿರ್ಧಾರನ ಕೈಗೊಂಡು 5 ಭಾಗಗಳಾಗಿ ವಿಭಜನೆಯನ್ನ ಮಾಡಿರುವಂತದ್ದು. ಈ ವಿಭಜನೆ ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿದ್ದಾರೆ? ಜನಸಂಖ್ಯೆ, ಆದಾಯ, ಯಾವ ಒಂದು ಭಾಗಗಳಿಂದ ಎಷ್ಟೆಷ್ಟು ಆದಾಯ BBMPಗೆ ಬರುತ್ತೆ. ಯಾಕಂತಂದ್ರೆ ಯಾವ ಒಂದು ವಿಭಜನೆಗೆ ಒಳಪಟ್ಟಂತಹ ಪಾಲಿಕೆ ತನ್ನ ಆ ಒಳ ಪ್ರದೇಶದಲ್ಲಿ ಬರುವಂತಹ ಆದಾಯ ಏನಿದೆ ಅದರ ಮೇಲೆ ಅದು ಕೆಲಸವನ್ನ ಮಾಡಬೇಕಾಗ್ತದೆ. ಸೊ ಆದಾಯವನ್ನು ಕೂಡ ಅವರು ಗಮನಕ್ಕೆ ತಗೊಳ್ತಾರೆ. ಜೊತೆನಲ್ಲಿ ಜನಸಂಖ್ಯೆಯನ್ನು ಕೂಡ ಪರಿಗಣಿಸಿದ್ದಾರೆ. ಈಗ ಭೌಗೋಳಿಕ ಲಕ್ಷಣಗಳನ್ನು ಕೂಡ ಪರಿಗಣಿಸಿ ಈ ಒಂದು ವಿಭಜನೆಯನ್ನ ಮಾಡಿದ್ದೇವೆ ಅನ್ನುವಂತ ವಿಚಾರವನ್ನ ಹೇಳಿರುವಂತದ್ದು. ಒಟ್ಟು 5 ಭಾಗಗಳಾಗಿ ವಿಭಜನೆ ಮಾಡಿರುವಂತದ್ದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಕೇಂದ್ರ. ಅಂದ್ರೆ ಬೆಂಗಳೂರು ನಗರವನ್ನ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ ಮತ್ತೆ ಬೆಂಗಳೂರು ಕೇಂದ್ರ, ಈಗ 5 ವಲಯಗಳಾಗಿ ಅವರು ವಿಭಜನೆಯನ್ನ ಮಾಡಿರುವಂತದ್ದು. ಹಾಗಾಗಿ ಯಾವ ಒಂದು ವಲಯ ಇದೆ ಅದರ ಗಡಿಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ. ನಾವು ಆ ಕಾಪಿನೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಆ ಕಾಪಿನಲ್ಲಿ ಬಹಳ ಸ್ಪಷ್ಟವಾಗಿ ಯಾವ ರಸ್ತೆಯಿಂದ ಯಾವ ರಸ್ತೆಯವರೆಗೆ ಒಂದು ವಲಯದ ಒಂದು ಗಡಿ ಇರ್ತದೆ ಅನ್ನುವಂತ ವಿಚಾರವನ್ನ ಅದರಲ್ಲಿ ಪ್ರಸ್ತಾವನೆ ಮಾಡಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಈ ಒಂದು ಇವತ್ತೇನು ಗೆಜೆಟ್ ನೋಟಿಫಿಕೇಶನ್ ಬಂದಿದೆ, ಒಂದು ಅಧಿಸೂಚನೆ ಹೊರಬಿದ್ದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಅಥವಾ ಯಾರಿಗೆ ಈ ಒಂದು ಸರಿ ಇಲ್ಲ ವಿಭಜನೆ, ಇದರಲ್ಲಿ ತಪ್ಪಿದೆ ಅಥವಾ ಒಂದು ಅವೈಜ್ಞಾನಿಕವಾಗಿದೆ ಅನ್ನುವಂತ ವಿಚಾರ ಬಂದಲ್ಲಿ ಅದನ್ನ ಅವರು ಏನು ನಗರಾಭಿವೃದ್ಧಿ ಇಲಾಖೆ ಏನು ಕಾರ್ಯದರ್ಶಿಗಳಿದ್ದಾರೆ SCS ಅವರಿಗೆ ನೇರವಾಗಿ ಹೋಗಿ ಅವ್ರಿಗೂ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಭಿನ್ನಾಭಿಪ್ರಾಯ ಏನಿದೆ ಅದನ್ನ ಸಲ್ಲಿಸಬಹುದು. ಆ ಒಂದು ಸಲ್ಲಿಕೆಯು ಕೂಡ ಅವಕಾಶವನ್ನ ಕೊಟ್ಟಿರುವಂತದ್ದು. ಇಂದಿನಿಂದ 30 ದಿನಗಳ ಕಾಲ ಇದಕ್ಕೆ ಅವಕಾಶ ಇರ್ತದೆ. ಯಾವುದೇ ಒಂದು ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ಇದಕ್ಕೆ ಕುರಿತಂತೆ ಅಲ್ಲಿ ಸಲ್ಲಿಸಬಹುದಾಗಿದೆ. ಹೀಗಾಗಿ ಈಗ ಒಂದು ನೆಲೆ ಬಂದಿರುವಂತದ್ದು. ಇದರ ನಂತರ ಈಗ ಈ ಬಹಳ ದೊಡ್ಡ ಚರ್ಚೆ ನಡೀತಾ ಇರುವಂತದ್ದು ಏನಂತ BBMP ಎಲೆಕ್ಷನ್ ನಡೆಯುತ್ತಾ? ಹಾಗಾದ್ರೆ ಈಗ ಮುಂದಿನ ಒಂದು ದೊಡ್ಡ ಚಾಲೆಂಜ್ ಕೂಡ ಇಲ್ಲಿದೆ. ಏನಂತಂದ್ರೆ 5 ವಲಯಗಳಾಗಿ ವಿಭಜನೆ ಆದ ನಂತರ ಮತ್ತೆ BBMPಯ ಯಾವ್ಯಾವ ವಲಯಗಳು, ಆ ವಲಯದಲ್ಲಿ ಯಾವ್ಯಾವ ವಾರ್ಡ್ಗಳು ಬರುತ್ತೆ, ಆ ವಾರ್ಡ್ಗಳ ಜನಸಂಖ್ಯೆ ಎಷ್ಟಿರ್ಬೇಕು, ಅದರ ಗಡಿ ಯಾವ ರೀತಿಯಾಗಿ ಗುರುತಿಸಬೇಕು, ಮತ್ತೆ ಗಡಿ ಗುರುತಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟ ಜನಸಂಖ್ಯೆ ಆಧಾರವಾಗಿ ಮೀಸಲನ್ನ ಫಿಕ್ಸ್ ಮಾಡ್ಬೇಕಂದ್ರೆ ರಿಸರ್ವೇಶನ್ ನ ಫಿಕ್ಸ್ ಮಾಡ್ಬೇಕಾಗ್ತದೆ. ಈ ಎಲ್ಲ ಹಂತಗಳು ಕೂಡ ಬಾಕಿ ಇದೆ. ಹಾಗಾಗಿ BBMP ಎಲೆಕ್ಷನ್ಸ್ ಅಷ್ಟು ಫಾಸ್ಟ್ ಆಗಿ ಆಗ್ಲಿಕ್ಕಿಲ್ಲ, ಇನ್ನೊಂದಷ್ಟು ಸಮಯಾವಕಾಶ ಬೇಕಾಗಬಹುದು ಎನ್ನುವಂತ ವಾದಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಆಡಳಿತಾತ್ಮಕ ದೃಷ್ಟಿಕೋನದಲ್ಲಿ
ಬಿಜೆಪಿ ಇದನ್ನ ಬಹಳ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಬಂತು. ಕೆಂಪೇಗೌಡರು ಕಟ್ಟಿರುವಂತ ಬೆಂಗಳೂರನ್ನ ವಿಭಜನೆ ಮಾಡಬಾರ್ದು, ಎಲ್ಲ ಚರ್ಚೆಗಳು ನಡೀತಾ ಇತ್ತು. ಅದರ ನಡುವೆನೆ ಆಡಳಿತದ ದೃಷ್ಟಿಕೋನದಿಂದ ಬೆಂಗಳೂರು ವಿಶಾಲವಾಗಿ ಬೆಳೆದಿರೋದ್ರಿಂದ ಅದನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿರೋ ಹಿನ್ನೆಲೆಯಲ್ಲಿ ಆಡಳಿತವನ್ನ ಸರಳವಾಗಿ ಸುಲಭವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಈಗ ನಾವು 5 ಭಾಗಗಳಾಗಿ ಮಾಡಿದ್ದೇವೆ ಅನ್ನುವಂತ ಒಂದು ಅಧಿಕೃತ ಮುದ್ರೆ ಈಗ ಬಿದ್ದಿರುವುದದ್ದು ಸರ್ಕಾರ ಅದನ್ನು ಹೊರಡಿಸಿದೆ. ಈಗ ಸಾರ್ವಜನಿಕರು ಇದನ್ನು ನೋಡ್ಕೋಬಹುದು, ತಮ್ಮ ಒಂದು ವಾರ್ಡ್ ಯಾವ ಒಂದು ಇದ್ರೊಳಗೆ ಬರ್ತದೆ. ಯಾಕಂದ್ರೆ ಗಡಿಗಳು ಹೇಳಿದ್ದಾರೆ ಯಾವ ರಸ್ತೆಯಿಂದ ಯಾವ ರಸ್ತೆವರೆಗೆ. ಅದಕ್ಕನುಸಾರವಾಗಿ ಸಂಪೂರ್ಣ ಡೀಟೇಲ್ ಆದಂತಹ ಒಂದು ಗೆಜೆಟ್ ನೋಟಿಫಿಕೇಶನ್ ಬಂದಿದೆ. ಅದರಲ್ಲಿ ತಾವು ಅದನ್ನು ನೋಡಬಹುದಾಗಿದೆ ಸಾರ್ವಜನಿಕರು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ತಮ್ಮದೇ ಅಭಿಪ್ರಾಯವನ್ನ ಸಲ್ಲಿಸಬಹುದಾಗಿದೆ. ಎಸ್, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.